ನಮ್ಮದೇ ಊರಲ್ಲಿ ಮನೆ ಇರಲಿಲ್ಲ, ಅದಕ್ಕೋಸ್ಕರ ನಾವು ಜಮೀನಲ್ಲಿ ವ್ಯವಸಾಯ ಮಾಡೋಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ರೂಮ್ ಕಟ್ಕೊಂಡ್ವಿ. ನಾವು ರೂಮ್ ಕಟ್ಕೊಳ್ಳೋ ಸಮಯದಲ್ಲಿ ಕರೋನಾ ಟೈಮಲ್ಲಿ ಶ್ರೀನಿವಾಸ ಅನ್ನೋನು ಏನು ಮಾಡ್ದ ಅಂದರೆ, ನಾವು ಇಳ್ದಿರೋ ಹೊತ್ತಲ್ಲಿ ಯಾವುದೋ ಒಂದು ಚಿಕ್ಕದು ಯಾವುದೋ ಪುಟ್ಟು ಚಾಮುಂಡೇಶ್ವರಿದ ಶನಿ ಮಹಾತ್ಮ ಸ್ವಾಮಿ ವಿಗ್ರಹ ಅಂತಂದು ಅಲ್ಲಿ ಕೂರಿಸ್ಬಿಟ್ಟು ನಮ್ಮ ತಂದೆ ಅಲ್ಲಿ ಅಕ್ಕಪಕ್ಕದ ಜನ ವ್ಯವಸಾಯ ಮಾಡೋಕೆ ಹೋದಾಗ ಅವ್ರನ್ನೆಲ್ಲ ಅವ್ರಿಗೆ ಬೆದರಿಕೆ ಹಾಕೋನಂತೆ, ಇವೆಲ್ಲ ಯಾಕೆ ಬರ್ತೀರಾ, ಇಲ್ಲಿ ಬರಬಾರ್ದು ಹಾಗೆ ಹೇಗೆ ಅಂತ. ನಾವು ಇದ್ದಿದ್ದು ಬೆಂಗಳೂರಲ್ಲಿ. ಇಲ್ಲಿ ನಿಮ್ಮ ಜಮೀನಲ್ಲಿ ನಿಧಿ ಇದೆ, ವಾಮಾಚಾರ ಇದು ನಿಧಿ ಇದೆ, ನಿಮಗೂ ಸ್ವಲ್ಪ ಅದರಲ್ಲಿ ಭಾಗ ಕೊಡ್ತೀನಿ, ನಮ್ಮ ಸಪೋರ್ಟಿಗೆ ನೀನು ಬಾ, ಯಾಕೆ ಅಲ್ಲಿ ಸಪೋರ್ಟ್ಗೆ ಹೋಗ್ತೀರಾ ಹಾಗೆ ಹೇಗೆ ಅಂತ ನಮ್ಮ ತಂದೆಯವ್ರು ಕೇಳೋದು. ನಮ್ಮ ತಂದೆ ಇದ್ದಾರೆ, ಇಲ್ಲಪ್ಪ ನಾವು ಜಮೀನು ಆ ಥರ ಮಾಡೋಕ್ಕೆ ನೀನು ಜಾಗ ಕೊಡಲ್ಲ, ನೀವು ನಮ್ಮ ರೂಮಲ್ಲಿ ನೀನು ಹಂಗೆ ನಿನ್ನ ದೇವಸ್ಥಾನ ಯಾರು ಹೇಳಿ ಕೇಳಿ ಕಂಡೆ ನೀನು ಮೊದಲು ಅದನ್ನೆಲ್ಲ ಎತ್ತಬೇಕು ನೀನು ಅಷ್ಟೇ, ಹಂಗೆ ಹೇಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ನೀನು ನನ್ನ ಮೇಲೆ ಬೆದರಿಕೆ ಆಗ್ತೀಯಾ, ನಾನು ನಿಮಗೆ ವಾಮಾಚಾರ ಮಾಡಿ ಕೊಳ್ಳೆಗಾಲದಿಂದ ನಿಮ್ಗೆ ಮಾಟ ಕಲಿಸಿ ನೆಲ್ಲ ಫ್ಯಾಮಿಲಿ ನಿಮಗೆ ನಿರ್ಸಮ ಮಾಡಿಸ್ಬಿಡ್ತೀನಿ, ಅದೇ ನನ್ನ ಮೇಲೆ ನೀನು ಈ ಥರ ಇದು ಮಾಡ್ತೀಯ ಅಂತ ನಮ್ಮ ತಂದೆ ಏಕವಚನದಲ್ಲಿ ಆಮೇಲೆ ನಿಮ್ಮ ಹೆಣ್ಮಕ್ಳನ್ನೆಲ್ಲ ಕೊಲೆ ಮಾಡಿಸ್ಬಿಡ್ತೀನಿ, ನಿಮ್ಮ ಗಂಡು ಮಕ್ಳು ಯಾರೂ ಇಲ್ಲ, ಇಬ್ಬರೇ ಹೆಣ್ಮಕ್ಳು ಹಾಗೆ ಹೇಗೆ ಚಿಕ್ಕಾಪುಟ್ಟ ಅವತ್ತೇ ಶಬ್ದದಿಂದ ನನ್ನ ಬೈದ ಸರ್. ಅವ್ರ ಮಗ ಗಿರೀಶ ಅನ್ನೋನು ತುಂಬ ಕೆಟ್ಟ ಶಬ್ದದಿಂದ ನನ್ನೆಲ್ಲ ಬೈದ. ಮತ್ತು ನಾವು ಕುಣುಗ್ಲ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ವಿ, ಅವೆಲ್ಲ ಕೇಸೆಲ್ಲ ಕೋರ್ಟಲ್ಲಿದೆ, ಕೋರ್ಟಿಂದ ನಾವು ಸ್ಟೇ ಆರ್ಡ್ರ್ ಬಂದಿದೆ ನೋಡಿ ಸರ್, ಸ್ಟೇ ಆರ್ಡ್ರ್ ಬಂದಿದೆ, ಸ್ಟೇ ತೊಗೊಂಡಿದ್ದೀವಿ. ಅವರೆಲ್ಲ ಯಾರು ಫ್ಯಾಮಿಲಿ ಹೋಗ್ಬಾರ್ದು ಹೊಲ್ದತ್ರ ಅಂತ ಸ್ಟೇ ತೊಗೊಂಡ್ರು ಕೂಡ ಈ ಸ್ಟೇಗೆ ಅವರೆಲ್ಲ ಏನು ಅವರು ಕೇರೆ ಮಾಡಿಲ್ಲ, ಅವೆಲ್ಲ ನಿಂದಿಸಿದ್ರು ಕೂಡ ಹೊಲ್ದತ್ರ ಹೋಗ್ಬಿಟ್ಟು ನಾವೇನಾರ ಹೊಲ ವ್ಯವಸಾಯ ಮಾಡೋಕೆ ಹೋದಾಗ ನಮ್ಮನ್ನೆಲ್ಲ ಏಕಾಏಕಿ ಗಂಡ ಹೆಂಡತಿ ಮತ್ತು ಗಿರೀಶ ಮಗಳು 4 ಜನ ಏಕಾಏಕಿ ಬಂದು ನೀವೇನು ಕಾಲ್ ಮಾಡೋಕೆ ಹೋಗ್ತೀರಾ, ಆಸ್ತಿ ಜಮೀನೆಲ್ಲ ನಮ್ಮದು, ನೀವೆಲ್ಲ ಕದ್ದು ಮುಚ್ಚೆ ಸೈನ್ ಹಾಕಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ನನ್ನ ತಂಗಿನ ಮತ್ತು ನಮ್ಮ ಮಕ್ಕಳನ್ನೆಲ್ಲ ಸಿಕ್ಕಾಪಟ್ಟೆ ಗಿರೀಶ ಅನ್ನೋನು ಸಿಕ್ಕಾಪಟ್ಟೆ ದೊಡ್ಡದಿನ ಮಾಡಿದ್ರು ಸರ್. ಹೆಣ್ಮಕ್ಳು ಅನ್ನೋದು ಮಾನವೀಯತೆಯಿಂದ ಮಾತಾಡ್ಯಾರ ಸರ್. ನಾವು ದಲಿತರ ಸರ್, ಅವನು ದಲಿತ, ನಾವು ದಲಿತರೇನೆ, ನಾವು ಎಸ್ಸಕ್ಕೆ ಅಷ್ಟೇ ಸರ್. ಅವ್ರ ತಾಯಿ ನಮ್ಮ ಜಮೀನಲ್ಲಿ ನಾವು ಕ್ಲೀನ್ ಮಾಡ್ಸೋದಕ್ಕೆ ನೀವು ಹೆಂಗೆ ಬಂದು ಮಾಡಿಸ್ತೀರಾ ಅಂತ ಬರ್ತಾರೆ ಸರ್. ನಮ್ಮನ್ನೆಲ್ಲ ಹೊಡಿಯೋಕೆ ಅಮ್ಮ ಹಂಗೆ ನೋಡಿ. ನೆಕ್ಸ್ಟ್ ಅವ್ರ ಯಜಮಾನ ವಿಡಿಯೋ ಮಾಡ್ತಿದ್ರು, ಶ್ರೀನಿವಾಸನೇ ವಿಡಿಯೋ ಮಾಡ್ತಿದ್ದಾನೆ ಸರ್. ಮತ್ತೆ ಈ ಕುಣುಗ್ಲಲ್ಲಿ ಆ ಅಪ್ಪ ರೌಡಿಗಳ ಸರ್, ಇವನು ಗಿರೀಶನ್ ಕಡೆ ಇವನು ನಮ್ಗೆಲ್ಲ ಅವಾಜ್ ಕೆಟ್ಟ ಶಬ್ದ ಸರ್, ಅದು ಹೇಳಕ್ ಆಗ್ತಿಲ್ಲ ಬಾಯಲ್ಲಿ, ಕೆಟ್ಟ ಮಾತೆಲ್ಲ ಬೈತಾರೆ ಸರ್. ಹೆಣ್ಮಕ್ಳು ಅಂತ ಬೇಡ ಸರ್, ಅಪ್ಪಂಗೆ ಬಾಯಿ ಬಂದಾಗ ಬೈತಾರೆ ನೋಡಿ ಸರ್. ನೋಡಿ ಸರ್ ಇವೆಲ್ಲ ನೋಡಿ ಸರ್, ಇವನ ಹೆಸರು ವಸಂತ್ ಕುಮಾರ್ ಅಂತ ಅಂತೆ ಸರ್. ಇವನು ಏನು ಟೇಷನ್ಗೆ ಬಂದ ಟೇಷನ್ನೇ ನಿಮ್ಮ ಮೇಲೆ ಕತ್ತರಿಸಾಕ್ತೀನಿ ಅಂತ ಹೇಳ್ತಾನೆ ನೋಡಿ ಸರ್. ಇಬ್ಬರು ಬಂದಿದ್ರು ನೋಡಿ ಸರ್. ಈ ಅಪ್ಪ ಪಾರ್ಥರಾಜ್ ಅಂತೆ ಸರ್. ಇವನು ಮೊಬೈಲಲ್ಲಿ ಅವ್ನಿಗೆ ಗಿರೀಶಂಗೆಲ್ಲ ಹೇಳ್ಕೊಡ್ತಿದ್ದಾನೆ ಏನು ಮಾಡಬೇಕು ಏನು ಅಂತ. ಇವನು ಮೊಬೈಲಲ್ಲೇ ಎಲ್ಲ ಆಕ್ಟಿವಿಟಿ ಕಳಿಸ್ತಾ ಇದ್ದಾನೆ. ಅವರೆಲ್ಲ ಹೆಣ್ಮಕ್ಳೇ, ಅದೇನು ಮಾಡಬೇಕು ಅವ್ರು ರೋಡೆಲ್ಲ ಇಟ್ಕೊಂಡು ಮಾಡಿ ಅಂತ ಹೇಳ್ತಾನೆ ಸರ್. ಅವನು ಆ ಗಿರೀಶ್ ಅನ್ನೋನು ತುಂಬ ನಮಗೆ ಇದು ಮಾಡೋನು ಸರ್. ನನಗೆ ಸಂಘ ಗೊತ್ತು ನೋಡಿ ಸರ್, ತಳ್ಬಿಟ್ಟಿದ್ದು ನನಗೆ ಸಂಘದವರೆಲ್ಲ ಗೊತ್ತು, ನಂಗೆ ಆ ಸಂಘದಲ್ಲಿ ಇದ್ದೀನಿ, ನಾನು ಈ ಮೆಂಬರ್ ಗೊತ್ತು, ನಮಗೆ DSP ಗೊತ್ತು, SP ಗೊತ್ತು, ಯಾರ್ಯಾರ ಮೇಲೆ ಹೇಳ್ತಾನೆ ಸರ್. ನಿಮ್ಮೆಲ್ಲ ಒಬ್ರು ಬಿಡಲ್ಲ ನಾನು, ನಿಮ್ಗೆ ಏನು ಮಾಡ್ಬೇಕು ನಾನು ಅದು ಮಾಡ್ತೀನಿ ನೋಡಿ ಸರ್. ನಮಗೆ ತೊಂದರೆ ಕೊಡ್ತಾನೆ ಸರ್. ಆ ಜಮೀನು ನಮ್ಮದು, ನಮ್ಮ ತಂದೆ ಹೆಸರಲ್ಲಿ ದಾಖಲಾತಿ ಪಾಣಿ ಮತ್ತು ಕಂದೆ ನಮ್ಮ ತಂದೆ ಹೆಸರಲ್ಲಿ ಇದೆ. ಆದರೂ ಕೂಡ ಗಿರೀಶ ಅನ್ನೋನು ನಮ್ಗೆ ತುಂಬ ಹಿಂಸೆ ಕೊಡ್ತಾನೆ ಸರ್.